ಬೆಳಗ್ಗೆಯಿಂದ ರಾಯಚೂರು ಜಿಲ್ಲೆ ವಿವಿಧ ಕಡೆ ಸಂಚಾರ ಮಾಡ್ತಾ ಇದ್ರಿ, ಏನೇನು ನೋಡಿದ್ರಿ ಸರ್? ಇವಾಗ ನಿಮ್ಗೆ ಆಗ್ತಾನೆ ಹೇಳ್ದೆ, ಸುಮಾರು 7-8 ಆಫೀಸ್ ನೋಡಿದ್ದೀನಿ. ಯಾವ ಆಫೀಸು ನಮಗೆ ಇನ್ಕ್ಲೂಡಿಂಗ್ ನಿಮ್ಮ ರಿಮ್ಸ್ ಹಾಸ್ಪಿಟ್ಲು, ನಿಮ್ಮ ರಿಗಸೂರು ಬಸ್ ಸ್ಟ್ಯಾಂಡು, ಈ ತಾಲೂಕ್ ಆಫೀಸು ಯಾವ್ಯಾವುದು ಸರಿ ಇಲ್ಲ. ಐ ಆಮ್ ಟೇಕಿಂಗ್ ಆಕ್ಷನ್. ಅಲ್ಲ, ಈಗ ಕಚೇರಿಗಳಲ್ಲಿ ಭ್ರಷ್ಟಾಚಾರ ಅನ್ನುವಂಥದ್ದು ಬಹುತೇಕ ಎಲ್ಲಾ ಕಚೇರಿಗಳಲ್ಲೂ ನಡೀತಾ ಇದೆ ಅನ್ನುವಂಥ ದೂರುಗಳು ಸಾರ್ವಜನಿಕರು ನೀಡ್ತಾನೆ ಇರ್ತಾರೆ. ಸೊ ಈಗ ಉಪಲೋಕಾಯುಕ್ತರಾಗಿ ಯಾರ್ಯಾರ ಮೇಲೆ ಯಾವ್ಯಾವ ಕೇಸ್ಗಳು ಮಾಡ್ತೀರಾ ಸರ್? ಇವಾಗ ಎಲ್ಲ ಸುಮೋಟು ನಾನು ಯಾವತ್ತು ಬೆಳಗಿಂದ ಎಷ್ಟು ಆಫೀಸ್ ಹೋಗಿದ್ದೀನೋ ಎಲ್ಲಾ ಆಫೀಸಲ್ಲೂ ಐ ಆಮ್ ನಾಟ್ ಹ್ಯಾಪಿ ವಿತ್ ದೇರ್ ಆನ್ಸರ್ಸ್. ಕೇಸ್ ರಿಜಿಸ್ಟರ್ ಮಾಡ್ತಾ ಇದ್ದೀನಿ ಸುಮೋಟು. ಕಾನೂನು ಬದ್ಧವಾಗಿ ಎನ್ಕ್ವೈರಿ ಮಾಡ್ತೀನಿ. ಎನ್ಕ್ವೈರಿ ಅವರು ತಪ್ಪಿತಸ್ಥರು ಅವ್ರು ಹೋಗ್ಲೇಬೇಕು, ಏನು ಮಾಡಕ ಆಕ್ಷನ್ ತಗೊಳ್ಳೇಬೇಕು ಕಾನೂನು ಬದ್ಧವಾಗಿ ನಾವು. ಅಲ್ಲ, ಈಗ ಬೆಳಿಗ್ಗೆ APMC ಮಾರುಕಟ್ಟೆಗೆ ಭೇಟಿ ಕೊಟ್ಟಿದ್ರಿ ಸರ್, ಹೋಲ್ಸೇಲ್ ತರಕಾರಿ ಮಾರುಕಟ್ಟೆಗೆ. ಅಲ್ಲಿ ರೈತರೇ ನೇರವಾಗಿ ಹೇಳ್ತಾ ಇದಾರೆ, ತರಕಾರಿ ಬೆಳೆದಂತ ರೈತರು, ನಾವು ಮಾರಾಟ ಮಾಡ್ಲಕ್ ಬಂದ್ರೆ 8% ನಾವು ಕಮಿಷನ್ ಏಜೆಂಟ್ರಿಗೆ ಕೊಡಬೇಕು, ಜೊತೆಗೆ ಸ್ಥಳೀಯ ತರಕಾರಿ ಮಾರಾಟ ಆಗ್ತಿಲ್ಲ ಅನ್ನುವಂತ ದೂರುಗಳು ಕೂಡ ಕೊಟ್ಟಿದ್ರು ಸರ್ ತಮ್ಗೆ. ಅದಕ್ಕೆ APMC ಅವರಿಗೆ ನಾನು ವಾರ್ನ್ ಮಾಡಿದ್ದೀನಿ, ಅವರೆಲ್ಲ ಕರೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು ಮಾಡಿದ್ರು ಕರೆಕ್ಟ್ ಮಾಡ್ತೀವಿ ಹೇಳಿದ್ರು ಸಹ ನಾನು ಕೇಸ್ ರಿಜಿಸ್ಟರ್ ಮಾಡಿದ್ದೀನಿ. ನಾನು 2 ತಿಂಗಳು ಅದೆಲ್ಲ ಚೆಕ್ ಮಾಡ್ತೀನಿ. ಆ ರೈತರಿಂದ ಇನ್ಫಾರ್ಮೇಶನ್ ತರಿಸ್ಕೊಂತೀನಿ, ನಿಮ್ಮಿಂದ ಇನ್ಫಾರ್ಮೇಶನ್ ತಗೋತೀನಿ. ಅವ್ರು ನೆಟ್ಟಗೆ ಮಾಡಿಲ್ಲ ಅಂದ್ರೆ ಅದು ಯಾವ ಪೇಸ್ ಮ್ಯೂಸಿಕ್ ಕಾನೂನು ಬದ್ಧವಾಗಿ ಏನ್ ಮಾಡ್ಬೇಕಾದ್ರೆ ಮಾಡ್ತೀನಿ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಕೂಡ ನಿರಂತರವಾಗಿ ಕೆಮಿಕಲ್ ಫ್ಯಾಕ್ಟರಿಗಳಿಂದ ಕಲುಷಿತ ನೀರು ಜನ ಸೇವನೆ ಮಾಡ್ತಾ ಇದ್ದಾರೆ, ಅನ್ಫಿಟ್ ನೀರೇ ಹೋಗ್ತಾ ಇದೆ ಅನ್ನುವಂತ ಗ್ರಾಮ ಪಂಚಾಯತಿಯಲ್ಲೂ ಕೂಡ ನೀರು ತಪಾಸಣೆ ಮಾಡಿದಾಗ ಅನ್ಫಿಟ್ ಅನ್ನುವಂತ ವಾಟರ್ ಬಂದಿತ್ತು ಸರ್. ತಾವು ಕೂಡ ವೀಕ್ಷಣೆ ಮಾಡಿದ್ರಿ, ಯಾವ ರೀತಿ ಇತ್ತದು? ಆ ಗ್ರಾಮ ಪಂಚಾಯತಿ ಮೆಂಬರು EOನ ಪಾರ್ಟಿ ಮಾಡ್ತಾ ಇದ್ದೀನಿ. DC ಸಾಹೇಬ್ರಿಗೆ ಇವಾಗ ಹೇಳಿದ್ದೀನಿ, ಅವ್ರು ನನಗೆ 2-3 ದಿವಸ ಟೈಮ್ ಕೊಡಿ ಸರ್, ನಾನು ಎಲ್ಲರನ್ನು ಮೀಟಿಂಗ್ ಕರೆಸಿ ಎಲ್ಲ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇಲ್ಲಿ ವಾಚ್ ಅವ್ರಿಗೊಂದು ಅವಕಾಶ ಕೊಡಬೇಕಲ್ಲ. ಇವಾಗ ಕಣ್ಮುಂದೆ ತೋರಿಸ್ಬಿಟ್ಟಿದ್ವಿ ಹಿಂಗಾಗಿದೆ ಅಂತ ಸರ್, ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ವಾಚ್ ಮಾಡ್ತೀವಿ, 1 ತಿಂಗಳು 2 ತಿಂಗಳು ಮಾಡ್ತೀವಿ ಮ್ಯಾಕ್ಸಿಮಮ್. ಮಾಡಲಿಲ್ಲ ಅಂದ್ರೆ ಟೇಕ್ ಆಕ್ಷನ್. ಈಗ ರಾಯಚೂರು ಜನತೆಗೆ ಉಪಲೋಕಾಯುಕ್ತರಾಗಿ ಏನ್ ಭರವಸೆ ಕೊಡ್ತೀರಿ ಸರ್? ರಾಯಚೂರು ಜನಗೆ ಭರವಸೆ ಕೊಡೋಕ್ಕಿಂತ ಹೆಚ್ಚಾಗಿ ರಾಯಚೂರು ಜನ ಫಸ್ಟ್ ವಿದ್ಯಾವಂತರಾಗಬೇಕು. ಭ್ರಷ್ಟಾಚಾರಕ್ಕೆ ಅವಕಾಶ ಕೊಡಬಾರ್ದು, ನೀವು ಭ್ರಷ್ಟ ಆಗಬಾರ್ದು. ಜನ ಓಟು ದುಡ್ಡು ಹಾಕ್ಬಿಟ್ಟು ದುಡ್ಡು ತಗೊಂಡು ಓಟ್ ಹಾಕ್ತಾರೆ. ಫಸ್ಟ್ ಅದು ಬಿಡಬೇಕು. ನಿಮ್ಮ ಕಳಕಳಿ ವಿನಂತಿ ನಿಮ್ಮ TV ಮುಖಾಂತರ ಎಲ್ಲ ನಮ್ಮ ರಾಯಚೂರು ಮತದಾರರಿಗೆ, ದಯವಿಟ್ಟು ದುಡ್ಡು ತಗೊಂಡು ಓಟ್ ಹಾಕಬೇಡಿ. ನೀವು ಆನೆಸ್ಟ್ ಆಗಿದ್ರೆ ಆಫೀಸರ್ಸ್ ಆನೆಸ್ಟ್ ಆಗಿ ಆಗ್ತಾರೆ. ನಾವು ಎಲ್ಲೋ ದುಡ್ಡು ತಗೊಂಡು ಒಳ್ಳೆ ಆಫೀಸರ್ ಬಂದಿಲ್ಲ ಅಂದ್ರೆ, ಒಬ್ಬ ಅಧಿಕಾರಿ ಬಂದಿಲ್ಲ, ಒಬ್ಬ ಪಂಚಾಯತಿ ಮೆಂಬರ್ ಬಂದಿಲ್ಲ, ಜಿಲ್ಲಾ ಪಂಚಾಯತ್ ಬಂದಿಲ್ಲ, MLA ಬಂದಿಲ್ಲ ಅಂದ್ರೆ ಎಲ್ಲ ಒಂದು ಕಡೆ ನಾವು ಹೇಳ್ತಾನೆ ಇದ್ದೀವಿ. ಈ ಭ್ರಷ್ಟಾಚಾರ ಒಂದು ದೊಡ್ಡ ಪಿಡುಗು. ಅದನ್ನ ನಾನು ಉಪಲೋಕಾಯುಕ್ತ, ಇಬ್ಬರು ಉಪಲೋಕಾಯುಕ್ತ ಸೇರ್ಕೊಂಡು 3 ಜನ ಸೇರ್ಕೊಂಡು, ಒಬ್ಬ ಲೋಕಾಯುಕ್ತ, 2 ಉಪಲೋಕಾಯುಕ್ತ, ಎಂಟೈರ್ ಸ್ಟೇಟ್ 7 ಕೋಟಿ ಕನ್ನಡಿಗರಿದ್ದಾರೆ. ನಾವು 3 ಜನ ತೆಗಿತೀವಿ ಅಂದ್ರೆ ಅಸಾಧ್ಯ. ತೆಗಿಬೇಕು ಅಂದ್ರೆ ಜನ ಮನಸ್ಸು ಮಾಡಬೇಕು. ನೀವು ಮನಸ್ಸು ಮಾಡಿದ್ರೆ, ನೀವು ನಮ್ಮ ಜೊತೆ ನಿಂತ್ಕೊಂಡ್ರೆ ತೆಗಿಯಕ್ಕೆ ಪ್ರಯತ್ನ ಮಾಡ್ತೀವಿ. ಈ ಭ್ರಷ್ಟಾಚಾರ ದೊಡ್ಡ ಕ್ಯಾನ್ಸರ್ ಇದ್ದಂಗೆ, ಇದು ಕ್ಯಾನ್ಸರ್ ವಾಸಿ ಮಾಡ್ತಾ ಇದ್ದಾರೆ ನಮ್ಮವರು ಡಾಕ್ಟರ್ಗಳು. ಆದರೆ ಎಲ್ಲೋ ದುರಾದೃಷ್ಟ ಇದನ್ನು ಸರಿ ಮಾಡೋಕ್ಕಾಗ್ತಾ ಇಲ್ಲ. ಆ ಗೌರ್ಮೆಂಟ್ ಆಸ್ಪತ್ರೆಗೆ ಜನಗಳು ಕೋಟ್ಯಾಂತರ ದುಡ್ಡು ಗೌರ್ಮೆಂಟ್ ಇಂದ ಬರ್ತಾ ಇದೆ. ಎಲ್ಲ ಥ್ರೂಔಟ್ ಸ್ಟೇಟ್ ಎಲ್ಲ ಗೌರ್ಮೆಂಟ್ ಆಸ್ಪತ್ರೆ ಬಡವರು ಬರೋದು, ಎಲ್ಲ ಒಂದು ಕಡೆ ಡಾಕ್ಟರ್ ನೆಗ್ಲಿಜೆನ್ಸು. ದೇರ್ ಆರ್ ಗುಡ್ ಡಾಕ್ಟರ್ಸ್, ದೇರ್ ಆರ್ ಬ್ಯಾಡ್ ಡಾಕ್ಟರ್ಸ್. ಆ ಬ್ಯಾಡ್ ಅನ್ನೋದು ನಾಟ್ ಓನ್ಲಿ ಡಾಕ್ಟರ್ಸ್, ಆಫೀಸರ್ಸು, ಎಲ್ರಿಗೂ, ನಿಮಗೂ ನಮಗೂ ಎಲ್ರಿಗೂ ಸೇರ್ತಾ ಇದೆ. ಜನಪ್ರತಿನಿಧಿಗಳು ಒತ್ತಡಕ್ಕೆ ಮಣಿತಾ ಇದ್ದಾರೆ ಅಧಿಕಾರಿಗಳು, ಹಾಗಾಗಿ ಭ್ರಷ್ಟಾಚಾರದಲ್ಲಿ ತೊಡಗ್ತಾರೆ ಅನ್ನೋಂತ ಒಂದು ಆರೋಪನೂ ಕೂಡ ಇದೆ ಅಲ್ಲ ಸರ್? ಇದನ್ನ ಹೇಗೆ ನಿಭಾಯಿಸಿದ್ದೀರಿ? ಈ ಅಧಿಕಾರಿಗಳು ಆನೆಸ್ಟ್ ಆಗಿದ್ರೆ ಯಾರು ಜನಪ್ರತಿನಿಧಿ ಬಗ್ಗಬೇಕಾಗಿಲ್ಲ. ಇವರು ಡಿಸಾನೆಸ್ಟ್ ಇದ್ರೆ ಬಗ್ಗಬೇಕಾಗುತ್ತೆ. ಆ ತರ ಇದ್ರೆ ಅವ್ರು ರೇಟಿಂಗ್ ಕೊಡ್ಬೋದು. ಅವರು ಜನಪ್ರತಿನಿಧಿಗಳು ನಮ್ಮ ಲೋಕಾಯುಕ್ತಕ್ಕೆ ಬರ್ತಾರೆ, ಗ್ರಾಮ ಪಂಚಾಯತಿ ಮೆಂಬರು ಬರ್ತಾರೆ, ಜಿಲ್ಲಾ ಪಂಚಾಯತ್ ಮೆಂಬರು ಬರ್ತಾರೆ, ಒಬ್ಬ ಸದಸ್ಯನೂ ಬರ್ತಾನೆ, ಪ್ರೆಸಿಡೆಂಟು ಬರ್ತಾನೆ. ಅದೆಲ್ಲ ಮಾಡಬೇಕು. ಜನ ಬದಲಾವಣೆ ಆಗಬೇಕು, ಸಮಾಜ ಬದಲಾವಣೆ ಆಗಬೇಕು. ನಿಮ್ಮ ರೈಟ್ಸ್ ನೀವು ಫೈಟ್ ಮಾಡಕ್ಕೆ ನೀವು ತಿಳ್ಕೋಬೇಕು. ಕಾನೂನು ತಿಳ್ಕೊಳ್ದೇ ಇದ್ರೆ ನಿಮ್ಮನ್ನ ಸತಾಯಿಸ್ತಾರೆ. ಅದು ಸತಾಯಿಸ್ಬೇಕಾದ್ರೆ ನಾವು ಕಾರಣ. ಫಸ್ಟ್ ಸಮಾಜ ಬದಲಾಗಬೇಕು. ಅದಕ್ಕೆಲ್ಲ ಸಮಾಜ ಬದಲಾದ್ರೆ ಮಾತ್ರ ನಾವೇನೋ ಮಾಡಕ್ ಸಾಧ್ಯ ಅಂತ ನಾನು ಹೇಳ್ತೀನಿ.